ಗುಣಮಟ್ಟದ ಶಿಕ್ಷಣ ಕೊಡಿಸಿ ಅವರನ್ನು ಭವಿಷ್ಯದ ಪ್ರತಿಭೆಗಳಾಗಿ ಮಾಡಬೇಕಾದ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಕಾಂಚಾಣ ಮೇಲುಗೈ ಸಾಧಿಸುವುದರ ಜೊತೆಗೆ ಕೆಲವರು ಚುನಾವಣಾ ಆಡಳಿತ ಯಂತ್ರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಚುನಾವಣೆಯ ಪರಾಭವಗೊಂಡ ಅಭ್ಯರ್ಥಿ ಹನುಮಂತಯ್ಯ ಮತ್ತಿಕೆರೆ ಗಂಭೀರವಾಗಿ ಆರೋಪಿಸಿದರು. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲ ದಿನಗಳ ಹಿಂದೆ ನಡೆದ ಚನ್ನಪಟ್ಟಣ ಒಕ್ಕಲಿಗರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯದ ಆಡಳಿತ ಮಂಡಳಿ ಚುನಾವಣೆ ಅನೈತಿಕತೆ ಕೂಡಿರುವುದು ಪ್ರಜಾಪ್ರಭುತ್ವವನ್ನು ಅಣಗಿಸುವಂತಾಗಿದೆ ಎಂದು ಆರೋಪಿಸಿದರು. ಒಕ್ಕಲಿಗರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ 2026-27 ಸಾಲಿನ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಕೆಲವರು ಹಣದ ಹೊಳೆಯಲ್ಲಿ ಹರಿಸಿ ಚುನಾಯಿತರಾಗಿದ್ದಾರೆ. ಅಲ್ಲದೆ ಅಭ್ಯರ್ಥಿಗಳ ಕಾಸ ಸಂಬಂಧಿಕರು ಚುನಾವಣಾ ಮತದಾನ ಕೇಂದ್ರದಲ್ಲಿ ಜಾಂಡ ಹೂಡಿದ್ದರ ಮರ್ಮವೇನು? ಚುನಾವಣಾ ಆಡಳಿತವನ್ನು ಸಂಪೂರ್ಣವಾಗಿ ದುರುಪಯೋಗಿಸಿಕೊಂಡಿದ್ದಾರೆ ಎಂದು ಬಹಿರಂಗವಾಗಿದೆ ಎಂದರು. ಸತ್ತವರ ಮತಗಳನ್ನು ಬಿಡದೆ ಮತಗಳನ್ನು ಹಾಕಿಸಿಕೊಂಡಿದ್ದಾರೆಂಬುದು ಜಗಜ್ಜಾಹಿರಾಗಿದೆ. ಅಲ್ಲದೆ ಕೆಲವರು ಅಕ್ರಮ ಸದಸ್ಯತ್ವವನ್ನು ಹೊಂದಿದ್ದಾರೆಂಬುದು ಅನುಮಾನ ಸೃಷ್ಟಿಯಾಗಿದೆ. ಇದು ಸಮಗ್ರವಾಗಿ ತನಿಖೆಯಾಗಬೇಕೆಂದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹೋರಾಟಗಾರ ಹಿರಿಯ ಮುಖಂಡ ಪಟ್ಲು ಗೋವಿಂದರಾಜು, ಪ್ರಸಕ್ತ ಒಕ್ಕಲಿಗರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯ ಅನುದಾನಿತವಾಗಿದ್ದರೂ ಯಾವುದೇ ರೀತಿಯಲ್ಲಿ ಹಿಂದುಳಿದವರಿಗೆ ಪರಿಶಿಷ್ಟ ಹಾಗೂ ಪಂಗಡಕ್ಕೆ ಮೀಸಲಾತಿ ನೀಡದಿರುವುದು ಕೂಡ ಸಂಸ್ಥೆಯ ಪಾರದರ್ಶಕತೆಯಿಂದ ಕೂಡಿಲ್ಲ ಎಂಬುದು ತಿಳಿದ ವಿಚಾರವಾಗಿದೆ ಎಂದು ಗಂಭೀರವಾಗಿ ಆರೋಪಿಸಿದರು. ಮತ್ತಿಕೆರೆ ಸೆಟ್ಟಳ್ಳಿ ಒಕ್ಕಲಿಗರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯಕ್ಕೆ ದಲಿತ ಸಮುದಾಯ ಉಚಿತವಾಗಿ ಭೂಮಿ ನೀಡಿದೆ. ಆದರೆ ದಲಿತರಿಗೆ ಸದಸ್ಯತ್ವ ನೀಡದೆ ಆಡಳಿತ ಮಂಡಳಿಗೆ ಬರದಂತೆ ಭಾರಿ ಹುನ್ನಾರಮಿಸಿದ್ದಾರೆಂದರು. ತಾಲೂಕಿನ ದೇವರ ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆಯ ಆಡಳಿತ ಮಂಡಳಿಯಲ್ಲಿ ದಲಿತರಿಗೆ ಅವಕಾಶ ನೀಡಿದ್ದಾರೆ, ಇಲ್ಲಿ ಯಾಕೆ ಇಲ್ಲ ಎಂದು ಪ್ರಶ್ನಿಸಿದರು. ಈ ಸಂದರ್ಭದಲ್ಲಿ ವಕೀಲರಾದ ಕುಮಾರ್, ಭರತ್, ವೆಂಕಟೇಶ್, ಕೋಟೆ ಶ್ರೀನಿವಾಸ್, ಹನುಮಂತಯ್ಯ, ಲಕ್ಷ್ಮಣ, ಉಮೇಶ್, ಸುರೇಶ್ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಆತ್ಮೀಯ ಮಾಧ್ಯಮ ಮಿತ್ರರೇ, ಇತ್ತೀಚೆಗೆ ಚನ್ನಪಟ್ಟಣ ತಾಲೂಕಿನಲ್ಲಿ ನಡೆದಂತ ಒಕ್ಕಲಿಗರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯದ ಚುನಾವಣೆ ಮುಂದಿನ 5 ವರ್ಷದ ಅವಧಿಗೆ ಆಡಳಿತ ಮಂಡಳಿಗೆ ನಡೆದಂತ ಚುನಾವಣೆ ಅತ್ಯಂತ ಭ್ರಷ್ಟ ಮತ್ತು ಅಕ್ರಮವಾಗಿ ನಡೆದಿದ್ದು, ಆಡಳಿತ ಮಂಡಳಿಯವರು ಸದರಿ ಇಂದಿನ ಆಡಳಿತ ಮಂಡಳಿಯವರು ಚುನಾವಣಾ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿಟ್ಕೊಂಡು ತಮಗೆ ಬೇಕಾದವರನ್ನ ಚುನಾವಣಾಧಿಕಾರಿಗಳನ್ನಾಗಿ ಮಾಡಿಕೊಂಡು ಇಡೀ ಶಾಲಾ ಸಿಬ್ಬಂದಿಯನ್ನ ದುರುಪಯೋಗ ಮಾಡಿಸ್ಕೊಂಡು ಚುನಾವಣೆಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ನನ್ನ ಆರೋಪ. ಪ್ರಸ್ತುತ 26-27ನೇ ಸಾಲಿನ ಆಡಳಿತ ಮಂಡಳಿಯ ನಡೆದಂತ ಒಕ್ಕಲಿಗರ ಸಾರ್ವಜನಿಕ ವಿದ್ಯಾರ್ಥಿ ನಿಲಯದಲ್ಲಿ ಕಳೆದ ಆಡಳಿತ ಮಂಡಳಿಯವರ ಸಂದರ್ಭದಲ್ಲಿ ಆಡಳಿತ ಮಂಡಳಿಯಲ್ಲಿ ಸಾಕಷ್ಟು ಲೋಪದೋಷಗಳ ಬಗ್ಗೆ, ಶಾಲೆಯ ಅಭಿವೃದ್ಧಿಗಳ ಬಗ್ಗೆ ಮತ್ತು ಇಂದಿನ ಸಿಬ್ಬಂದಿಗಳನ್ನ ನೇಮಕ ಮಾಡಿಕೊಳ್ಳುವಂತ ವಿಚಾರದಡಿಯಲ್ಲಿ ಸಾಕಷ್ಟು ಆರೋಪಗಳು, ಅವರಲ್ಲೇ ಮುಸುಕಿನ ಗುದ್ದಾಟಗಳು ಹಣಕಾಸಿನ ವ್ಯವಹಾರದಲ್ಲಿ ನಡೆದಿತ್ತು. ಅದು ಮಾಧ್ಯಮಗಳಲ್ಲೂ ಕೂಡ ವಿಸ್ತರವಾಗಿತ್ತು. ಜೊತೆಗೆ ಅದು ಸಂಬಂಧಪಟ್ಟಂತ ಅಂದಿನ ಅಧ್ಯಕ್ಷರು ಒಬ್ಬ ನಿರ್ದೇಶಕರ ಮೇಲೆ ಪೊಲೀಸ್ ಠಾಣೆಗೆ ದೂರು ಕೂಡ ಕೊಟ್ಟಿದ್ರು. ಈ ಶಾಲಾಭಿವೃದ್ಧಿಯ ಒಂದು ಆಡಳಿತ ಮಂಡಳಿ ಸಾರ್ವಜನಿಕವಾಗಿ ಒಂಥರ ನೆಗೆಪಾಟ್ಲಿಗೀಡಾಗಿ ಅಪಹಾಸ್ಯಕ್ಕಿಡಾಗಿತ್ತು. ಆದ್ರೆ ಕ್ರಮ ಏನಾಯ್ತು ಅನ್ನೋದು ಮಾತ್ರ ಯಕ್ಷಪ್ರಶ್ನೆಯಾಗಿ ಉಳ್ಕೊಂಡ್ಬಿಡ್ತು. ಬಂಧುಗಳೇ, ಏನು ಕಳೆದ ಬಾರಿ ಸುಮಾರು 1,40,00,000ಕ್ಕೂ ಹಣದ ದುರುಪಯೋಗದ ಬಗ್ಗೆ, ಹಳೆಯ ಆಡಳಿತ ಮಂಡಳಿಯರ ಬಗ್ಗೆ ಏನು ತಮ್ಮಲ್ಲೇ ವೈಷಮ್ಯ ಇತ್ತು, ಅವೆಲ್ಲವನ್ನು ಕೂಡ ತಮ್ಮಲ್ಲೇ ಉಳಿಸ್ಕೊಳ್ಳೋ ಸಲುವಾಗಿ ಪ್ರಸ್ತುತ ಸಂದರ್ಭದಲ್ಲಿ ಮತ್ತೆ ಅವರವರೇ ಯಾರ್ಯಾರು ದೂರು ಕೊಟ್ಟಿದ್ರು, ಯಾರ್ಯಾರು ಆರೋಪ ಮಾಡಿದ್ರು, ಯಾರ ಮೇಲೆ ದೂರು ಮಾಡಿದ್ರು, ಅವರವರೇ ಮತ್ತೆ ಒಂದು ತಂಡವನ್ನ ಮಾಡಿಕೊಂಡು ಚುನಾವಣೆ ಎದುರಿಸಿ ಮತದಾರರಿಗೆ ತಾಲೂಕಿನಾದ್ಯಂತ ಹಣದ ಆಮಿಷವನ್ನೊಡ್ಡಿ ಮತದಾರರಿಗೆ ಹಣವನ್ನು ಹಂಚಿ ಆಯ್ಕೆಯಾಗಿರುವಂಥದ್ದು ಅತ್ಯಂತ ನಾಚಿಕೆಗೇಡಿನ ವಿಷಯ. ಒಂದು ಶಾಲಾಭಿವೃದ್ಧಿ ಆಡಳಿತ ಮಂಡಳಿಗೆ ಹಣವನ್ನು ಹಂಚಿ ಮತವನ್ನ ಪಡೆಯತಕ್ಕಂಥದ್ದು ಅದು ಯಾಷ್ಟರ ಮಟ್ಟಿಗೆ ಸರಿ? ಇವರು ಹಣ ಹಂಚಿದಂತವರು ಶಾಲೆಯಲ್ಲಿ ಹೋಗಿ ಮಾಡೋದಾದ್ರೂ ಏನು ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಮತ್ತು ವೈಯಕ್ತಿಕವಾಗಿ ನನ್ನ ಪ್ರಶ್ನೆ. ಹಣ ಹಂಚಿ ಆಯ್ಕೆಯಾದವರು ಇನ್ಯಾವ ಅಭಿವೃದ್ಧಿ ಕಾರ್ಯವನ್ನ ಮಾಡೋಕ್ ಸಾಧ್ಯ? ಇನ್ಯಾವ ಶಾಲಾಭಿವೃದ್ಧಿಯನ್ನ ಕೆಲಸ ಮಾಡೋಕ್ ಸಾಧ್ಯ? ಇಲ್ಲಿ ಪ್ರತಿಷ್ಠೆ ಅನ್ನೋದು ಕೇವಲ ಒಂದು ಚುನಾವಣೆ ಆಗ್ಲೇಬೇಕು ಅನ್ನುವ ದೃಷ್ಟಿಗೋಸ್ಕರ ಹಣ ಹಂಚೋದಾದ್ರೆ ಈ ಚುನಾವಣೆಗೆ ಮೌಲ್ಯ ಎಲ್ಲಾದ್ರೂ ಬರುತ್ತೆ. ಹಾಗಾಗಿ ದಯಮಾಡಿ ಏನು ಈ ಪ್ರಸ್ತುತ ಚುನಾವಣೆ ಅತಿ ಭ್ರಷ್ಟಾಚಾರದಿಂದ ಅಕ್ರಮವಾಗಿ ಹಣ ಹಂಚುವುದರ ಮುಖಾಂತರ
ಮಾಡಿಕೊಳ್ಳೋದ್ರಿಂದ ಕೂಡಲೇ ತಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಇವರು ಅಥವಾ ಮುಂದಿನ ಆಡಳಿತ ಮಂಡಳಿಯವರು ಕಾರ್ಯದರ್ಶಿಗಳ ಸಂಬಂಧಪಟ್ಟಂತ ಯಾರಿದ್ದಾರೆ ಅವರು ಮುಂದೆ ಯಾರಾಗಿದ್ದಾರೆ ಅವರು ಎಲ್ಲರೂ ಕೂಡ ವಿಚಾರಿಸಿ ಪ್ರಾಮಾಣಿಕವಾಗಿ ನಾವೇನು ಈ ತರ ತಪ್ಪು ಮಾಡಲಿಲ್ಲ, ನಾವ್ಯಾರು ಹಣ ಹಂಚಿಲ್ಲ, ನಾವು ಯಾವುದೇ ದುರುಪಯೋಗ ಮಾಡ್ಕೊಳ್ಳಿಲ್ಲ ಅನ್ನೋದೇ ಆದ್ರೆ ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊಸದಾಗಿ ಚುನಾವಣೆಯನ್ನ ಎದುರಿಸಲಿ, ಪ್ರಾಮಾಣಿಕವಾಗಿ ಆಯ್ಕೆಯಾಗಲಿ ಅನ್ನೋದು ನನ್ನ ಈ ಪ್ರಶ್ನೆ. ಹಿಂದುಳಿದ ವರ್ಗ ಮತ್ತು ಮಹಿಳಾ ಮೀಸಲಾತಿಯನ್ನ ದೂರವಿಟ್ಟು ಚುನಾವಣೆ ಮಾಡ್ತಾ ಇರೋದು ಪ್ರಜಾಪ್ರತಿನಿಧಿ ಕಾಯ್ದೆ 1950 ಉಲ್ಲಂಘನೆ ಮಾಡುವಂತ ಪ್ರಕ್ರಿಯೆಯಲ್ಲಿ ಇದೆ. ಯಾಕಂದ್ರೆ ಮಹಿಳೆಯರನ್ನು ಕೂಡ ಒಳಗಡೆ ಮೀಸಲಾತಿಯನ್ನು ತಿರಸ್ಕರಿಸಿ ನೋಂದಣಿ ಕಾಯ್ದೆ 1959-60 ಕೋಪರೇಟಿವ್ ಆಕ್ಟ್ ನ ತಿರಸ್ಕಾರ ಮಾಡಿ ಒಂದೇ ಒಂದು ಆಕ್ಟ್ಗೆ ತಿದ್ದುಪಡಿ ತಗೊಂಡು ಚುನಾವಣೆ ಮಾಡ್ತಾ ಇರೋದು ಪ್ರಜಾಪ್ರತಿನಿಧಿ ಕಾಯ್ದೆಗೆ ವಿರೋಧವಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ಮುಖ್ಯವಾಗಿ ಮತ್ತಿಕೆರೆ ಶೆಟ್ಟಳ್ಳಿ ಗ್ರಾಮದಲ್ಲಿ ನಡೆದಂತ ಏನು ಹಾಸ್ಟೆಲ್ ಏನಿದೆ ಆ ಹಾಸ್ಟೆಲ್ ಕಟ್ಟಡಕ್ಕೆ ನೀಡಿರುವಂತ ಜಾಗ ಪರಿಶಿಷ್ಟ ಜಾತಿಯವರು ಕೊಟ್ಟಿರುವಂತ ಶಾಲೆಗೆ ನೀಡಿರುವಂತ ಜಾಗ ಪರಿಶಿಷ್ಟ ಜಾತಿಯವರು ದಾನ ಕೊಟ್ಟಿರುವಂತ ಜಾಗ. ಅವ್ರನ್ನೂ ಕೂಡ ಮೆಂಬರ್ಶಿಪ್ ತಗೊಳ್ಳದಿರುವಂತದ್ದು, ಅವರ ಕುಟುಂಬದವರು ಮೆಂಬರ್ಶಿಪ್ ತಗೊಂಡು ನಡೆಸಿರುವಂತದ್ದು ಶೋಚನೀಯ ಸಂಗತಿ, ನೋವಿನ ಸಂಗತಿ. ನಾನು NS ಗೌಡರಿಂದ ಆಗಿರ್ಬೋದು, ಸುಂದೀರ್ ನಗರ ಸರ್ ಆಗಿರ್ಬೋದು, ಇನ್ನೊಬ್ರು ತೋಟದ ಮನೆ ಅವರು ಇದ್ದಾಗ ಪ್ರತಿ ಸಾರಿ ನಾನು ಕೇಳಿದ್ದೀನಿ. ಯಾಕಂದ್ರೆ ನಮ್ಮ ತಂದೆ ಮೆಂಬರ್ಶಿಪ್ ಇತ್ತು, ಹಾಗಾಗಿ ನಮ್ಮ ತಂದೆ ತಿಳ್ಕೊಂಡಿದ್ದಾರೆ, ನಾನು ಮುಂದುವರಿಸಿ ನಾನು ದುಡ್ಡು ಕೊಡ್ತೀನಿ, ನಮ್ಮ ಮೆಂಬರ್ಶಿಪ್ ಕೊಡ್ತೀನಿ, ಕೊಟ್ಟೇ ಇಲ್ಲ. ಈಗ ನಮ್ಮ ಸಹೋದರ ಅಭಿ ಅವರು ಇನ್ನು ಚಿಕ್ಕವರೇ ನನಗಿಂತ, ಅವ್ರದ್ದು ಸದಸ್ಯತ್ವ ಬಂದು ಅವರು ಗೆದ್ದಿದ್ದಾರೆ. ನನ್ಗೆ ಆಶ್ಚರ್ಯ ಆಯ್ತು, ಇಲ್ಲ ಕೊಡ್ತಾ ಇಲ್ಲ ಅಂತ. ಒಂದೇ ಕೋಮಿನ ಜನರಿಗೆ ಕೊಡೋದು ಏನು ಸರಿ ಅನ್ನೋದು ನನ್ನ ನೋವಿದೆ. ಪ್ರಸ್ತುತ ಆಡಳಿತ ಮಂಡಳಿ ಏನು ಈ ಗೆದ್ದಿದ್ದಾರೆ, ಬೈಲ ಮುಂದಿಟ್ಕೊಂಡು 4A ಅನ್ನೋ ಒಂದು ಸೆಕ್ಷನ್ ತಿದ್ದುಪಡಿ ಮಾಡಿಕೊಂಡು ಈಗ ಗೆದ್ದಿದ್ದಾರೆ. 4A ತಿದ್ದುಪಡಿ ಮಾಡ್ಕೊಳ್ಳೋದು ಒಂದೇ ಒಂದು ಕೋಮು ಮಾತ್ರನಾ? ಇಡೀ ಶಾಲಾ ಕಾಲೇಜಲ್ಲಿ ಎಲ್ಲಾ ಜಾತಿಯವರು ಇದ್ದಾರೆ. ಭಾರತ ದೇಶದ ಹಿಂದೂ ಧರ್ಮದ ಒಳಪಟ್ಟಂತ ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಎಲ್ಲಾ ಧರ್ಮದವರು ಇದ್ದಾರೆ. ಅವನು ಕೂಡ ಕಾಯ್ದೆ ಪ್ರಕಾರ ಒಂದೊಂದು ಸ್ಥಾನವನ್ನು ತಗೋಬೇಕು. ಬಹಳ ಮುಖ್ಯವಾಗಿ ಪರಿಶಿಷ್ಟ ಜಾತಿಯವರು ಮತ್ತು ಮಹಿಳೆಯರು ಮತ್ತು ಹಿಂದುಳಿದ ವರ್ಗ ಮೂರನ್ನು ಕೂಡ ಕೊಡದೇ ಇರುವಂತದ್ದು ತುಂಬಾ ನೋವಿನ ಸಂಗತಿ. ಏನು 4A ತಿದ್ದುಪಡಿ ಮಾಡ್ಕೊಂತಾರೆ, ಅದನ್ನ ವಜಾ ಮಾಡ್ಬೇಕಾಗತ್ತೆ. ಈಗ ನಾವು ಆಲ್ರೆಡಿ ನಾನು ವೈಯಕ್ತಿಕವಾಗಿ ಸಾರ್ವಜನಿಕ ಜನರ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಕ್ರಿಯೆ ಕಾನೂನು ಬಾಹಿರವಾಗಿದೆ. ಅದನ್ನ ಈ ಚುನಾವಣೆಯನ್ನ ವಜಾಗೊಳಿಸಲಿಕ್ಕೂ ಕೂಡ ನಾವು DR ಜೊತೆ ಮನವಿ ಸಲ್ಲಿಸಲಿಕ್ಕೆ ನಾವು ರೆಡಿ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಜನರಿಗೆ ಇದು ಸೀಟ್ಗಳು ಸಿಗಬೇಕಾಗಿದೆ. ಪರಿಶಿಷ್ಟ ಜಾತಿ ಆಗಿರ್ಬೋದು, ಹಿಂದುಳಿದ ವರ್ಗದ ಮಹಿಳೆಯರಾಗಿರ್ಬೋದು, ಮೂರು ಇದಕ್ಕೂ ಕೂಡ ದೂರ ಇಟ್ಟಿರೋದು ಶೋಚನೀಯ ಸಂಗತಿ. ಹಾಗಾಗಿ ನಾವು ಮೇಲ್ಮಟ್ಟದಲ್ಲಿ ಚುನಾವಣೆಯನ್ನ ವಜಾಗೊಳಿಸಿ ಅಂತ ನ್ಯಾಯಾಲಯಕ್ಕೆ ಹೋಗುವಂತ ಪ್ರಕ್ರಿಯೆಗೆ ಸಿದ್ಧವಾಗ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.